ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಂದಿನಂತೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅಂದರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ದೊಡ್ಡಮಳ್ಳದೊಡ್ಡಿ ಗ್ರಾಮದಲ್ಲಿರ್ತಕ್ಕಂತಹ ನಿಸರ್ಗ ವಿದ್ಯಾಮಂದಿರದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ವಿವಿಧ ದೇವರುಗಳ ಶಿವನ ದೇವರುಗಳ ಒಂದು ಗೊಂಬೆಗಳನ್ನು ಜೋಡಿಸಿ ಆ ಶಿವನ ಮಹಿಮೆಯನ್ನು ಎಲ್ಲ ಮಕ್ಕಳಿಗೂ ಕೂಡ ಒಂದು ಸಣ್ಣ ಚಿತ್ರಣದ ಮುಖಾಂತರ ತಿಳಿಸ್ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿರುತ್ತೇವೆ. ಈ ಒಂದು ವಿಡಿಯೋದಲ್ಲಿ ತಾವುಗಳೆಲ್ಲರೂ ಕೂಡ ಕಾಣಬಹುದು. ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಸನ್ನಿವೇಶಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಇಲ್ಲಿ ಭಕ್ತ ಮಾರ್ಕಾಂಡೇಯನ ಒಂದು ಚಿತ್ರಣ. ಇಲ್ಲಿ ಒಬ್ಬ ಋಷಿಮಣಿ ತನ್ನ ದೀರ್ಘ ತಪಸ್ಸು, ಮಕ್ಕಳಿರೋದಿಲ್ಲ, ಮಕ್ಕಳ ಬೇಕು ಎಂಬತಕ್ಕಂಥದ್ದು ಈತನ ಒಂದು ಆಸೆ ಆಗಿರುತ್ತೆ. ಮಕ್ಕಳನ್ನು ಪಡೆಯುವಂತಹ ಸಂದರ್ಭ ಇಲ್ಲಿ ಶಿವನನ್ನು ಬೇಡಿಕೊಂಡು ಶಿವನನ್ನು ಬೇಡಿದಾಗ ಶಿವ ಎರಡು ಪ್ರಶ್ನೆಯನ್ನು ಹಾಕ್ತಾರೆ ಈ ಒಬ್ಬ ಋಷಿಮಣಿಯವರಿಗೆ. ಏನಪ್ಪ ಅಂದರೆ, ನಿಮಗೆ ಪೂರ್ಣ ಆಯುಷ್ ಇರತಕ್ಕಂತಹ ಒಬ್ಬ ಕೆಟ್ಟ ಮಗು ಬೇಕಾ, ಅಥವಾ ಅರ್ಧ ಆಯುಷ್ ಇರತಕ್ಕಂತಹ ಒಬ್ಬ ಒಳ್ಳೆಯ ಗುಣಗಳಿರ್ತಕ್ಕಂತಹ ಮಗು ಬೇಕಾ ಅಂತ ಕೇಳಿದಾಗ ಆ ಋಷಿಮಣಿಯವರು ಏನು ಕೇಳ್ತಾರಪ್ಪ ಅಂತಂದರೆ, ಅರ್ಧ ಆಯುಷಿದ್ರೂ ಪರವಾಗಿಲ್ಲ, ನನಗೆ ಒಳ್ಳೆಯ ಮಗುವನ್ನು ಕೊಡು ಸ್ವಾಮಿ ಅಂತ ಕೇಳಿಕೊಂಡಾಗ ಮಾರ್ಕಾಂಡೇಯನನ್ನು ತನ್ನ ಒಂದು ಪುತ್ರನನ್ನಾಗಿ ನಮ್ಮ ಪರಮಾತ್ಮನಾಗಿರ್ತಕ್ಕಂತಹ ಶಿವನು ಆತನಿಗೆ ಒಂದು ವರದ ಮುಖಾಂತರ ಆ ಮಗುವನ್ನು ನೀಡ್ತಾರೆ. ಅದಾದ ನಂತರ ಈ ಕಡೆ ನಾವು ನೋಡಿದಾಗ ಕಡೆ ಯಮಧರ್ಮರಾಜ ಇರ್ತಾನೆ. ಅರ್ಧ ಆಯುಷ್ ಇರ್ತಕ್ಕಂತಹ ಮಗುವನ್ನು ಅರ್ಧ ಆಯುಷು ಮುಗಿದಿದೆ ಅಂಥೇಳಿ ಆತನನ್ನು ತನ್ನ ಒಂದು ಯಮಲೋಕಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಯಮಧರ್ಮರಾಜ ಬರ್ತಾನೆ. ಆವಾಗ ಆ ಋಷಿಮಣಿಗೆ ಏನು ಮಾಡಬೇಕು ಎಂಬತಕ್ಕಂಥದ್ದು ದಿಕ್ಕು ತೋಚೋದಿಲ್ಲ. ಆವಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಶಿವನ ಒಂದು ಮೊರೆ ಹೋದಾಗ ಮಾತ್ರ ಸಿಗತ್ತೆ ಅಂತ ಹೇಳ್ತಾರೆ. ಆಗ ಋಷಿಮಣಿ ಶಿವನ ಒಂದು ಮೊರೆಗೆ ಹೋದಾಗ ಮಾರ್ಕಂಡೇಯ ತನ್ನ ಮಗುವಾಗಿರ್ತಕ್ಕಂಥ ಮಾರ್ಕಂಡೇಯನು ಹೋಗಿ ಶಿವನ ಪಾದದ ಮೇಲೆ ಬಿದ್ದೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಕೇಳಿದಾಗ ವಿಚಾರವನ್ನು ತಿಳಿಸಿದಾಗ ಆಗ ಶಿವನು ಆ ಒಂದು ಅರ್ಧ ಆಯುಷ್ಯನಿಂದ ಕೂಡಿರ್ತಕ್ಕಂತಹ ಮಾರ್ಕಂಡೇಯನಿಗೆ ಪೂರ್ಣ ಆಯುಷ್ಯನ ಕೊಟ್ಟು ಯಮಧರ್ಮರಾಜನನ್ನು ಹಿಂತಿರುಗಿ ಹೋಗೋದಕ್ಕೆ ಹೇಳ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಾಣಬಹುದು. ಸೊ ಅದಾದ ನಂತರ ನಿಮಗೆ ಮತ್ತೊಂದು ಚಿತ್ರಣ ನೋಡಿದಾಗ ಇಲ್ಲಿ ಏನು ಬೇಡರ ಕಣ್ಣಪ್ಪನ ಒಂದು ಚಿತ್ರವನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ತಮಗೆಲ್ರಿಗೂ ಕೂಡ ಇದು ಗೊತ್ತಿರತಕ್ಕಂತಹ ಒಂದು ವಿಚಾರ. ತನ್ನ ಏನು ಕಾಡಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ದೇವಾಲಯ ಎಂಬತಕ್ಕಂಥದ್ದು ಕಾಡಲ್ಲಿರುತ್ತೆ. ಸಾಮಾನ್ಯವಾಗಿ ಡೈಲಿ ಒಂದು ದೇವರನ್ನು ಪೂಜೆ ಮಾಡಲಿಕ್ಕೆ ಒಬ್ಬ ಪೂಜಾರಿಗಳು ಬಂದು ಪೂಜೆ ಮಾಡ್ತಾ ಹೋಗ್ತಾ ಇರ್ತಾರೆ. ಆದರೆ ಆ ದೇವಸ್ಥಾನಕ್ಕೆ ಬೇಡರ ಕಣ್ಣಪ್ಪ ಪ್ರವೇಶ ಮಾಡಿದಾಗ ಆತನಿಗೆ ಅದೆಲ್ಲ ಇಷ್ಟ ಇರೋದಿಲ್ಲ. ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಅದನ್ನು ಮತ್ತೆ ಈತನಿಗೆ ಏನು ತೋಚುವಂತಹ ಒಂದು ರೀತಿಯಲ್ಲಿ ಏನು ಮಾಂಸವನ್ನು ತಂದಿಡ್ತಕ್ಕಂಥದ್ದು, ಮತ್ತು ಬಾಯಲ್ಲಿ ನೀರು ತಂದು ಇದು ಮಾಡ್ತಕ್ಕಂಥದ್ದು, ಈ ಥರದ ಒಂದು ಚಟುವಟಿಕೆಗಳು ಮಾಡ್ತಕ್ಕಂಥದ್ದನ್ನು ಈ ಚಿತ್ರದಲ್ಲಿ ನಾವು ಕಾಣ್ಬೋದು. ಕೊನೆಯದಾಗಿ ಶಿವನ ಒಂದು ಏನು ಕಣ್ಣಿನಲ್ಲಿ ರಕ್ತ ಸೋರಲಿಕ್ಕೆ ಪ್ರಾರಂಭ ಆದಾಗ ತನ್ನ ಒಂದು ಕಣ್ಣನ್ನು ಏನು ಮಾಡ್ತಾನಪ್ಪ ಅಂದರೆ ಆ ಶಿವನಿಗೆ ಆ ಲಿಂಗಕ್ಕೆ ಇಡ್ತಕ್ಕಂಥದ್ದು ನಾವು ಕಾಣ್ಬೋದು. ಅದಾದ ನಂತರ ಮತ್ತೆ ಇನ್ನೊಂದು ಕಣ್ಣಲ್ಲಿ ರಕ್ತವು ಬಂದಾಗ ಆ ರಕ್ತ ತನ್ನ ಇನ್ನೊಂದು ಕಣ್ಣನ್ನು ಕೊಟ್ಬಿಟ್ಟಿರ್ತಾನೆ, ಕಾಣಿಸಲ್ವಲ್ಲ. ಸೊ ಅದಕ್ಕಾಗಿ ತನ್ನ ಒಂದು ಕಾಲಿನ
ಆ ಒಂದು ಗುರುತನ್ನು ಅಲ್ಲಿ ಇಟ್ಕೊಂಡು ತನ್ನ ಎರಡನೇ ಕಣ್ಣನ್ನು ಕೂಡ ಶಿವನಿಗೆ ಅರ್ಪಣೆ ಮಾಡ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಕಾಣಬಹುದು ಈ ಚಿತ್ರಣದಲ್ಲಿ. ಅಷ್ಟೊಂದು ಭಕ್ತಿವಂತ ಬೇಡರ ಕಣ್ಣಪ್ಪ. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ನಾವು ದೇವರನ್ನು ಪೂಜಿಸಬೇಕು, ದೇವರನ್ನು ಸದಾ ಆರಾಧನೆ ಮಾಡಬೇಕು. ಯಾವಾಗ ನಾವು ಭಕ್ತಿಯಿಂದ ಪೂಜೆ ಮಾಡ್ತೀವೋ ನಮಗೆ ಅಷ್ಟೈಶ್ವರ್ಯ ಆರೋಗ್ಯಗಳು ಸಿಗತಕ್ಕಂಥದ್ದು ಅದು ನಮಗೆ ಗೊತ್ತಿರತಕ್ಕಂಥ ಒಂದು ವಿಚಾರ. ಸೊ ಹಾಗಾಗಿ ಈ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ತಾವೆಲ್ಲರೂ ಕೂಡ ಭಕ್ತಿಯಿಂದ ಶಿವನನ್ನು ಪ್ರಾರ್ಥನೆ ಮಾಡಿ ತಮ್ಮ ಸಕಲ ಭೋಗ ಭಾಗ್ಯಗಳನ್ನು ತಾವೆಲ್ಲರೂ ಕೂಡ ಪಡೆಯಬೇಕು ಅಂಥೇಳಿ ಆಶಿಸ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮಗೆ ಈ ಕಿರು ಚಿತ್ರಣವನ್ನು ಪರಿಚಯ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ನಿಸರ್ಗ ವಿದ್ಯಾ ಮಂದಿರ ಇನ್ನೂ ವಿಧವಿಧವಾಗಿರ್ತಕ್ಕಂಥ ಒಂದು ಚಿತ್ರಣಗಳ ಮುಖಾಂತರ ತಮ್ಮ ಮುಂದಿಗೆ ಬರ್ತೀವಿ. ಈ ಕಿರುಚಿತ್ರಣಕ್ಕೆ ಅವಕಾಶ ಕೊಟ್ಟಿರತಕ್ಕಂತಹ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರಿಗೆ ಮತ್ತೊಂದು ಬಾರಿ ವಂದನೆಗಳನ್ನು ತಿಳಿಸ್ತಾ ಈ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ತಮಗೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತಾ ಇದನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ.